ಒಂದು ಸಲ ನಮಗೆ ನಮ್ಮ ಇನ್ನರ್ ಫ್ರೀಡಮ್ ಗೊತ್ತಾಗಬೇಕು, ಎಕ್ಸ್ಪೀರಿಯನ್ಸ್ ಆಗಬೇಕು. ಆಗಲೇ ನಮಗೆ ಆ ಸೆನ್ಸ್ ಆಫ್ ಪವರ್ ಗೊತ್ತಾಗೋದು, ಫ್ರೀಡಮ್ನಲ್ಲೇ ನಮ್ಮ ಶಕ್ತಿ ಏನು ಅಂತ ಗೊತ್ತಾಗೋದು. ಆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ರೆ ಆಟೋಮ್ಯಾಟಿಕ್ ಆಗಿ ಭೂತಕಾಲ ಇರೋದೇ ಇಲ್ಲ. ಅಂದರೆ ಪಾಸ್ಟ್ ಇಲ್ಲದೇ ಇದ್ದಾಗಲೇ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವಾಗ ನಮಗೆ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಇಟ್ ಈಸ್ ಟೋಟಲಿ ಫ್ರೀಡಮ್ ಫ್ರಮ್ ದಿ ಪಾಸ್ಟ್ ಅಂತಲೇ ತಿಳ್ಕೊಳ್ಳಿ. ಆಗ ಲೈಫನ್ನು ನಾವು ಯಾವ ರೀತಿ ಫೇಸ್ ಮಾಡ್ತೀವಿ, ದಿಟ್ಟತನದಿಂದ ನಾವು ಫೇಸ್ ಮಾಡೋದು, ಆ ಮನೋಧರ್ಮ ಬಂದುಬಿಡುತ್ತೆ ಕಾನ್ಫಿಡೆನ್ಸ್ನಲ್ಲಿ. ಆವಾಗ ನಮಗೆ ಟರ್ನಿಂಗ್ ಬ್ಯಾಕ್ ಅನ್ನೋದು ಇಲ್ಲವೇ ಇಲ್ಲ. ಯಾವತ್ತೂ ಜೀವನದಲ್ಲಿ ಹಿಂತಿರುಗಿ ನೋಡೋದೇ ಇಲ್ಲ. ಅಷ್ಟು ಫ್ರೀಡಮ್ ಇರುತ್ತೆ ಆ ಪಾಸ್ಟಿಂದ, ಭೂತದಿಂದ ಬಿಡಿಸ್ಕೊಂಡಂಗೆ, ಭೂತೋಚ್ಚಾಟನೆ ಆಗಿರುತ್ತೆ. ಅಂದರೆ ಬೇರೆಯವರು ಮಾತನ್ನು ನಾವು ಕೇಳಲ್ಲ, ಯಾಕೆಂದರೆ ನಮಗೆ ಖಂಡಿತ ಗೊತ್ತು ನಮ್ಮ ದಾರಿಯಲ್ಲಿ ಕಾನ್ಫಿಡೆನ್ಸ್ ಇದೆ. ಇದಕ್ಕೆ ಆರ್ಬಿಟ್ರರಿ ಸೆಟ್ ಲಿಮಿಟ್ ಅಂತಾರೆ. ನಮಗೆ ಗೊತ್ತು ಯಾರ್ಯಾರು ಅಚೀವ್ ಮಾಡಿದ್ದಾರೆ, ಯಾರ್ಯಾರು ನಿಜವಾಗ್ಲೂ ಜೀವನದಲ್ಲಿ ಇನ್ವೆಂಟರ್ಸ್ ಅಂತ ಹೇಳ್ತೀನಿ, ಅವರೆಲ್ಲರೂ ಕೂಡ ಬಿಲ್ಡರ್ಸ್, ಇನ್ವೆಂಟರ್ಸ್, ಇವರೆಲ್ಲರೂ ಕೂಡ ಒಂದು ಪಾಯಿಂಟ್ನ ಮೀಟ್ ಮಾಡೇ ಇರ್ತಾರೆ, ದಟ್ ಮ್ಯಾಡ್ನೆಸ್, ಇನ್ಸ್ಯಾನಿಟಿ. ಯಾಕೆಂದರೆ ಅಹಂಕಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿ ಮ್ಯಾಡ್ನೆಸ್, ಯು ಆರ್ ಇನ್ಸೇನ್. ಆದರೆ ಹೊರಗಡೆ ಪ್ರಪಂಚಕ್ಕೆ ಖಂಡಿತ ನಾವು ಇನ್ಸೇನ್ ಅಲ್ಲ, ಬುದ್ಧಿವಂತರು ಅಂತಲೇ ಇರುತ್ತೆ. ನಾವು ಯಾವಾಗ ಅದನ್ನು ದಾಟಿ ಹೋಗ್ತೀವಿ ಆವಾಗಲೇ ನಮಗೆ ನಾವು ಅಂದ್ಕೊಂಡಿದ್ದನ್ನು ನಾವು ಮಾಡ್ತೀವಿ. ನಮ್ಮ ಫ್ರೀಡಮ್ ಅಲ್ಲಿರೋದು ನಿಜವಾಗ್ಲೂ. ವೆನ್ ವಿ ಟಚ್ ದಟ್ ಮ್ಯಾಡ್ನೆಸ್ ಆ್ಯಂಡ್ ಇನ್ಸ್ಯಾನಿಟಿ, ಆವಾಗಲೇ ನಮಗೆ ಆ ಫ್ರೀಡಮ್ ಗೊತ್ತಾಗೋದು. ಆವಾಗ ಆಗೋದು ಕೆಲಸಗಳೆಲ್ಲ ಅದ್ಭುತವಾದದ್ದು. ಯಾರೂ ಮಾಡದೇ ಇರೋ ಕೆಲಸ, ಯಾರೂ ನೋಡದೇ ಇರೋದನ್ನು ನಾವು ನೋಡ್ತೀವಿ.